ಈ ವಿಮಾನ ಪತನ ದುರಂತ ಏನಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ. ಗಂಡನ ಜೊತೆಗಿರಲು ಲಂಡನ್ಗೆ ತೆರಳುತ್ತಾ ಇದ್ಲಂತೆ ಖುಷ್ಬು. ಪಾಪ ದಾರುಣ ಸಾವನ್ನಪ್ಪಿದ್ದಾರೆ. ಮಧ್ಯಾಹ್ನವಷ್ಟೇ ಮಗಳನ್ನ ಏರ್ಪೋರ್ಟ್ಗೆ ಬಿಟ್ಟು ಬಂದಿರ್ತಾರೆ. ಮಗಳ ಲಂಡನ್ ಯಾತ್ರೆ ಬಗ್ಗೆ ಸ್ಟೇಟಸ್ ಅನ್ನ ತಂದೆ ಹಾಕಿರ್ತಾರೆ. ಆಶೀರ್ವಾದ ಖುಷ್ಬು ಗೋಯಿಂಗ್ ಟು ಲಂಡನ್ ಅಂತ ಸ್ಟೇಟಸ್ ಹಾಕಿರ್ತಾರೆ. ಜನವರಿಯಲ್ಲಿ ಮದುವೆ ಆಗಿರುತ್ತೆ. ಪಾಪ ಇವಾಗ ಅವಳೇ ಸತ್ತೋಗ್ಬಿಟ್ಲಲ್ರಿ. ಆ ತಂದೆಗೆ ಹೆಂಗಾಗಿರ್ಬೇಕು ಪರಿಸ್ಥಿತಿ. ಪಾಪ ಅವರಲ್ಲಿ ಹೋಗಿ ಬಿಟ್ಟು ಬಂದ ಮೇಲೆ ಇದು ನೋಡಿ ಕಳಿಸ್ಕೊಡ್ತಾ ಇದ್ದಿದ್ದು, ಲಂಡನಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಪಾಪ ಅವ್ರ ತಂದೆ ಏರ್ಪೋರ್ಟಿಗೆ ಬಿಟ್ಟು ಬರ್ತಾರೆ. ಆ ಫೋಟೋನೂ ಇದೆ ಅಲ್ಲಿ ನೋಡಿ. ಅಯ್ಯಯ್ಯಯ್ಯೋ, ಆ ಕುಟುಂಬಗಳ ಪರಿಸ್ಥಿತಿ ಏನೋ, ಅಲ್ಲಿ ಊರಲ್ಲಿ ಅಲ್ಲಿ ಆ ವಿದೇಶದಲ್ಲಿರುವಂಥ ಗಂಡನ ಪರಿಸ್ಥಿತಿ ಏನೋ, ಅಪ್ಪ ಅಮ್ಮನ ಪರಿಸ್ಥಿತಿ ಏನೋ. ಸ್ಯಾಡ್. ಹೆಂಗೆ ಎಂತೆಂಥ ಸಿಚುವೇಶನ್ಗಳು ನಿರ್ಮಾಣ ಆಗುತ್ತೆ ಅಂತ ನೋಡಿ. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ನಿಜಕ್ಕೂ ಕೂಡ ಕರುಣಾಜನಕ ಕಥೆಗಳಿವೆಲ್ಲವೂ ಕೂಡ ಕೇಳಿಸ್ಕೊಳ್ತಾ ಇದ್ರೆ ಕರಳೆಲ್ಲ ಹಿಂಡ್ದಂಗೆ ಆಗ್ಬಿಡುತ್ತೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆಗಳು. ಅದಕ್ಕೆ ಜೀವನ ಅಂತ ಹೇಳೋದೇ ನೀರಿನ ಮೇಲೆ ಇರುವಂಥ ಗುಳ್ಳೆ ಅಂತ ಹೇಳಿ ಅಲ್ವಾ ಸುಖೇಶ್? ಖಂಡಿತ ಅರುಣ್, ಯಾಕಂದರೆ ಒಂದೊಂದು ಸಾವಿನಿಂದ ಕೂಡ ಒಂದು ರೀತಿಯ ಕರುಣಾಜನಕ ಕಥೆಗಳಿದ್ದಾವೆ. ಅದೇ ರೀತಿಯಲ್ಲಿ ಇದು ಕೂಡ ಅಂದರೆ ಅವರು ಕಡೆಗಳಿಗೆ ಮಾಡಿಕೊಂಡಂಥ ವೀಡಿಯೋಗಳಿರ್ಬೋದು ಅಥವಾ ಸೆಲ್ಫಿಗಳಿರ್ಬೋದು, ಸೆಲ್ಫಿ ವೀಡಿಯೋಗಳಿರ್ಬೋದು, ಇವೆಲ್ಲವೂ ಕೂಡ ಆ ವಿಡಿಯೋಗಳು ಒಂದೊಂದು ಕಥೆಗಳನ್ನ ಹೇಳ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಖುಷ್ಬು ರಾಜ್ಪುರೋಹಿತ್ ಅನ್ನುವಂಥವರು ಜನವರಿಯಲ್ಲಿ ಮದುವೆಯನ್ನಾಗಿದ್ರು ಅನ್ನುವಂಥದ್ದು. ಹಾಗಾಗಿ ತಮ್ಮ ಪತಿಯ ಜೊತೆ ಇರಲಿಕ್ಕಾಗಿ ಅವರು ಇಂಗ್ಲೆಂಡಿಗೆ ಹೊರಟಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗಾಗಿ ಮಗಳನ್ನು ಕಳಿಸ್ಕೊಡುವಂತಹ ಒಂದು ರೀತಿಯ ನೋವು ಬೇಸರದ ಮಧ್ಯೆ ಕೂಡ ಅವರ ತಂದೆ ತನ್ನ ಮಗಳಿಗೆ ಆಶೀರ್ವದಿಸುವಂಥ ಒಂದಷ್ಟು ಸ್ಟೇಟಸ್ಗಳನ್ನ ಕೂಡ ಹಾಕ್ಕೊಂಡಿರ್ತಾಳೆ. ಅವಳಿಗೆ ಒಳ್ಳೆಯದಾಗಲಿ, ಹೊರಟಿದ್ದಾಳೆ ಇಂಗ್ಲೆಂಡ್ಗೆ ಅನ್ನುವಂಥ ಸ್ಟೇಟಸ್. ಯಾಕಂದರೆ ತನ್ನ ಗಂಡನನ್ನು ಭೇಟಿ ಮಾಡೋಕ್ಕಾಗಿ ಮತ್ತು ಅಲ್ಲೇ ವಾಸ ಇರಲಿಕ್ಕಾಗಿ ಅವರು ಹೊರಟಿದ್ರು ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಅಹಮದಾಬಾದ್ನಿಂದ ಹೊರಟಂಥ ಖುಷ್ಬು ಅವರು ಕಡೆಗಳಿಗೆಯ ದೃಶ್ಯಾವಳಿಗಳು ಕೂಡ ಅವರ ತಂದೆಯವರು ಸ್ಟೇಟಸಲ್ಲಿ ಹಾಕ್ಕೊಳ್ತಾರೆ. ಅಂದರೆ ಏರ್ಪೋರ್ಟ್ ಒಳಗಡೆ ಹೋಗುವಂಥದ್ದು, ಲಗೇಜನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ಎಲ್ಲ ವೀಡಿಯೋಗಳೊಂದಿಗೆ ಅವಳಿಗೆ ಹಾರೈಸಿ ಅನ್ನುವಂಥ ಒಂದು ಸ್ಟೇಟಸನ್ನು ಹಾಕ್ಕೊಂಡಿರುವಂಥದ್ದು. ಹಾಗಾಗಿ ಖುಷ್ಬು ರಾಜ್ಪುರೋಹಿತ್ ಅವರ ಕೊಡೆಗಳಿಗೆ ಸ್ಟೇಟಸ್ನ ಜೊತೆಗೆ ಅವರ ತಂದೆ ಹಾಕಿರುವಂಥ ಮಾಹಿತಿಯೆಲ್ಲ ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ರೀತಿಯ ಕರುಣಾಜನಕವಾದ ಒಂದು ಕತೆ ಕೂಡ. ಯಾಕಂದರೆ ಸುಮಾರು 3-4 ತಿಂಗಳ ನಂತರ ತಮ್ಮ ಪತಿಯನ್ನು ನೋಡಲಿಕ್ಕೆ ಹೊರಟಂಥವರು ಈ ರೀತಿ ಒಂದು ದಾರುಣವಾದ ಅಂತ್ಯವನ್ನು ಕಂಡಿರುವಂಥ ಒಂದು ಘಟನೆ ಕೂಡ ನಡೆದಿರುವಂಥದ್ದು. ಅರುಣ್, ಆ ತಂದೆಯ ಸ್ಥಾನದಲ್ಲಿ ಯೋಚನೆ ಮಾಡಿಬಿಟ್ರಂತೂ ಆ ತಂದೆಗೆ ಯಾವ ರೀತಿಯಾದಂಥ ಶಾಕ್ ಆಗಿರುತ್ತೆ ಅಂತ ಹೇಳಿ. ಕೈಯಾರೆ ಹೋಗ್ಬಿಟ್ಟು ಮಗಳನ್ನು ಬಿಟ್ಟು ಬಂದ್ಬಿಟ್ನಲ್ಲ ಅನ್ನೋ ರೀತಿಯಾದಂಥ ಸಂಕಟವನ್ನು ತಂದೆ ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ ಅಂತ ಈಗ ಅಲ್ವಾ? ಖಂಡಿತ ಅರುಣ್, ಯಾಕಂದರೆ ಯಾರೂ ಇಂತಹ ದುರ್ಘಟನೆಗಳನ್ನ ನಿರೀಕ್ಷೆ ಮಾಡಿರಲ್ಲ. ಆದರೆ ಅನಿರೀಕ್ಷಿತವಾಗುವಂಥ ಘಟನೆಗಳು ಕೂಡ ಹೌದು. ಆದರೆ ಮಗಳನ್ನ ಕಳಿಸ್ಕೊಡುವಂಥ ಖುಷಿ ಇರುತ್ತೆ, ಅವಳಿಗೊಂದು ಶುಭ ಹಾರೈಸಿ ಎನ್ನುವಂಥ ಹಾರೈಕೆ ಇರುತ್ತೆ. ಆ ಖುಷಿಯನ್ನು ಅವರು ತಮ್ಮ ಸ್ಟೇಟಲ್ಲಿ ವ್ಯಕ್ತಪಡಿಸ್ಕೊಂಡಿರ್ತಾರೆ. ಆದರೆ ಕೆಲವೇ ನಿಮಿಷಗಳಲ್ಲಿ ಇಂಥದ್ದೊಂದು ದುರ್ಘಟನೆ ನಡೀತು ಅನ್ನೋದಿದೆಯಲ್ಲ, ಅದನ್ನು ಸಹಿಸ್ಕೊಳ್ಳೋಕ್ಕೆ ಯಾವ ತಂದೆ ತಾಯಿಯಿಂದರಾಗಲಿ ಅಥವಾ ಇಂಗ್ಲೆಂಡ್ನಲ್ಲಿರುವಂಥ ಗಂಡನಿಂದರಾಗಲಿ ಖಂಡಿತ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಮಾತುಗಳೇ ಖಂಡಿತ ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿ